ನಾಗೇಂದ್ರರನ್ನ ಬದಲಿಸಿ ಅನ್ನಪೂರ್ಣಗೆ ಅವಕಾಶ ಸಿಗತ್ತಾ? ಬೇರೆ ಜಿಲ್ಲೆಗೆ ಕೊಟ್ಟಂತೆ ಬಳ್ಳಾರಿ ಜಿಲ್ಲೆಗೂ 2 ಸಚಿವ ಸ್ಥಾನವನ್ನ ನೀಡಲಿ, ಸಚಿವ ಸ್ಥಾನಕ್ಕೆ ಅನ್ನಪೂರ್ಣ ಅರ್ಹರಿದ್ದಾರೆ ಅನ್ನೋದಾಗಿ ಬಿ ನಾಗೇಂದ್ರ ಹೇಳಿದ್ದಾರೆ. ಸಚಿವ ಸ್ಥಾನ ಕೊಡ್ತೀವಿ ಅಂದಿದ್ದಕ್ಕೆ ನಾನು ಸ್ಪರ್ಧೆ ಮಾಡಿದ್ದೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ಸಂಸದ ತುಕಾರಾಂ ತ್ಯಾಗ ಮಾಡಿದ್ದಾರೆ. ಮಹಿಳಾ ಕೋಟಾದಡಿ ನನಗೆ ಅವಕಾಶ ಸಿಗಲಿ ಅನ್ನೋದು ಅನ್ನಪೂರ್ಣ ಅವರ ಮಾತಾಗಿದೆ ಕೂಡ. ಈಗ ಈ ಮುಂಚೆಯೇ ಸ್ಪರ್ಧೆ ಮಾಡುವಂತಹ ಸಮಯದಲ್ಲೂ ಕೂಡ ನನಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಾನು ಸ್ಪರ್ಧೆ ಮಾಡಿದ್ದೆ. ಆದ್ರೆ ಈಗ ಮಹಿಳಾ ಕೋಟಾದಡಿ ನನಗೆ ಅವಕಾಶ ಸಿಗ್ಲಿಲ್ಲ, ಅವಕಾಶ ಸಿಗಬೇಕು ಅನ್ನೋದು ಅನ್ನಪೂರ್ಣರ ಒಂದು ಮಾತಾಗಿದೆ. ಮತ್ತೊಂದು ಕಡೆ ಈ ಭಾಗಕ್ಕೆ ಇನ್ನೊಂದು ಸಚಿವ ಸ್ಥಾನ ಬೇಕು, ಅವರು ಅರ್ಹರಿದ್ದಾರೆ ಅನ್ನೋದಾಗಿಯೂ ಕೂಡ ನಾಗೇಂದ್ರ ಹೇಳಿದ್ದಾರೆ. ಬಳ್ಳಾರಿಯಲ್ಲೂ ಕೊಡಬಹುದಲ್ಲ ಸರ್? ಇದೆಲ್ಲ ಕೂಡ ಅದನ್ನ ಮಾಡಬಹುದು. ಅವರು ಅರ್ಹರಿದ್ದಾರೆ. ಆಮೇಲೆ ನಮ್ಮ MP ಸಾಹೇಬರು ಒಂದು ಧರ್ಮಪತ್ನಿ ಆಗಿದ್ದಾರೆ. ಅವರು ಕೂಡ ಅವ್ರಿಗೆಲ್ಲ ಕೂಡ ಈ ಭಾಗದ ಈಗ ಆಲ್ರೆಡಿ ಕೂಡ ಅವರು ಮಾಜಿ ಮಂತ್ರಿ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ಏನು ತಪ್ಪಿಲ್ಲ, ಮಾಡಬಹುದು. ಮಹಿಳಾ ಕೋಟದಲ್ಲಿ 2 ಕೇಳೋಣ ಅಂತ, ಅದರಲ್ಲಿ ಏನು ತಪ್ಪಿದೆ? ನಮ್ಮ ಜಿಲ್ಲೆಯಲ್ಲಿ ಕೊಪ್ಪಳದಿಂದ 2 ಕೊಟ್ಟಾಗ ಬಳ್ಳಾರಿಯಿಂದ 2 ಕೊಟ್ಟಿದ್ದಾರೆ ಸರ್. ಬಳ್ಳಾರಿಯಿಂದ ಕೂಡ ಕೊಡಬೇಕು. ಬಳ್ಳಾರಿ ನೋಡಿ ಸರ್, ಎಷ್ಟು ಕಾಂಗ್ರೆಸ್ ಅಲ್ಲಿ ಮಹಿಳಾ ಕೋಟ ಅಂತ ಬಂದಾಗ ಅವ್ರಿಗೆ ರೆಪ್ರೆಸೆಂಟೇಷನ್ ಮಾಡೋಂಥ ಶಕ್ತಿ ಅವ್ರಿಗಿದೆ. ಅದು ಖಂಡಿತವಾಗಿ ಕೂಡ ಅದರಲ್ಲಿ ಏನೂ ತಪ್ಪಿಲ್ಲ. ನಮಗೆ ಕೊಟ್ಟರೆ ಇನ್ನೊಂದು ಶಕ್ತಿ ನಮಗಿನ್ನ ದೊಡ್ಡ ಬಲ ಆಗುತ್ತೆ. ಜೋಡೆತ್ತುಗಳ ಥರ ನಾವು ಕೆಲಸ ಮಾಡ್ತೀವಿ. ಯಾರೋ ಒಬ್ಬರು ಮಾತ್ರ ಗೆಲ್ತಾರೆ ಅದ್ರ. ಈಗ ಸ್ಪರ್ಧೆ ಮಾಡೋದ್ರಾಗ ಏನು ತಪ್ಪಿಲ್ಲಲ್ಲ. ಈಗ ತುಕಾರಾಮ್ ಅವರು 4 ಬಾರಿ ಸಚಿವರು, 4 ಬಾರಿ ಶಾಸಕರು, 1 ಬಾರಿ ಸಂಸದರು, ಮತ್ತು ನ್ಯಾಯಯುತವಾಗಿ ಅವರಿಲ್ಲೇ ಶಾಸಕರಾಗಿ ಮುಂದುವರೆದಿದ್ರೆ ಅವ್ರಿಗೆ ಸಿಗ್ತಿತ್ತು. ಆ ಆಧಾರದ ಮೇಲೆ ನಾವು ಕೂಡ ಮನವಿಯನ್ನು ಮಾಡಿಕೊಂಡಿದ್ವಿ. ಅಲ್ಲ, ಅವಕಾಶ ಇದೆ. ನಾವು ಕೂಡ ಮಹಿಳಾ ಕೋಟಾದಲ್ಲಿ ನೋಡ್ರಿ, ನಾವು 5 ಜನ ಇದ್ದೀವಿ ನಮ್ಮ ಇದರಲ್ಲಿ, ನಮ್ಮ ಮಹಿಳೆಯರ ಒಂದು ಇದರಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮಲ್ಲಿ 5 ಜನರಲ್ಲಿ 6 ಕೊಟ್ಟರು ಸಂತೋಷ. ನಾವು 5 ಜನ ಕೂಡ ಅವ್ರಿಗೆ ಒಗ್ಗಟ್ಟಾಗಿ ನಾವು ಕೇಳಿ ಮನವಿ ಮಾಡ್ಕೊಂಡಿದ್ದು ನಿಜ. CM ಅವ್ರಿಗೆ ಮನವಿ ಮಾಡ್ಕೊಂಡಿದ್ದು ನಿಜ, ಮಾಜಿ CM ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ. ಯಾಕಂದರೆ ನಮಗೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನರಿಗೆ ಯಾರಿಗೂ ಅವಶ್ಯಕತೆನೇ ಇರಲಿಲ್ಲ. ನಮ್ಮ ಬೈ ಎಲೆಕ್ಷನ್ ನಮ್ಮ ಸಂಡೂರು ಜನ ತ್ಯಾಗ ಮಾಡಿದ್ದಾರೆ. ಸುಮ್ಮನೆ ಅನಾವಶ್ಯಕವಾಗಿ ನಾವು ಬೈ ಎಲೆಕ್ಷನ್ಗೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಇಲ್ಲಿ ಸ್ಥಳೀಯ ಶಾಸಕರು ತುಕಾರಾಮ್ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಈಗ ಹೈಕಮಾಂಡ್ ಹೇಳಿದಕ್ಕೆ ಮಾತ್ರ ನಾವು ಹೋಗಿದ್ದು. ಹೌದಾ? ಹೈಕಮಾಂಡ್ ಏನು ನಮಗೆ ಮುಂದಿನ ನಿಮಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀವಿ, ಮನೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅನ್ನೋದಕ್ಕೆ ನಾವು ಹೋಗಿದ್ವಿ. ಈಗ ಹೈಕಮಾಂಡ್ಗೆ ಪ್ರಶ್ನೆ ಆಗಿತ್ತು, ಇದು ಬಳ್ಳಾರಿ ಜಿಲ್ಲೆ ಗೆಲ್ಲೇಬೇಕು ಅಂತಕ್ಕಂಥದ್ದು. ನಾವು ಅದಕ್ಕೋಸ್ಕರ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದು. ತುಕಾರಾಮ್ ಅವ್ರ ಸ್ವಂತ ವೈಯಕ್ತಿಕ ಏನು ನಾವೇನು ಹೋಗಿ ಕೇಳಿದ್ದಿಲ್ಲ. ಅಂದ್ರೆ ಈಗಲೂ ಕೂಡ ಒಂದು ಆಶಾಭಾವನೆ ಇದೆ ಅಂತ ಮೇಡಮ್. ಮನುಷ್ಯ ಆಶಾವಾದಿ ಆಗಿರ್ಬೇಕಲ್ಲ. ಮಹಿಳಾ ಕೋಟ ಒಂದು ಖಾಲಿ ಇದೆಯಲ್ಲ, ಅದನ್ನ ತಾವು ಕೇಳ್ತಾ ಇದ್ರೆ? ಅಲ್ಲ, ಕೇಳ್ತಾ ಇದ್ದೀವಿ. ನೋಡೋಣ ಹೈಕಮಾಂಡ್ ಯಾರಿಗೆ. ರನ್ನಿಂಗ್ ರೇಸ್ ಇದ್ದಾಗ ಓಡ್ಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.